ಇವತ್ತೇನಾಗಿದೆ, ಇನ್ನೊಂದು ದೊಡ್ಡ ಕೆಟ್ಟ ಕಾಂಗ್ರೆಸ್ನ ಆಡಳಿತ ಇವತ್ತಾಗಿದೆ. ಇಂದಿರಾ ಕಾಂಗ್ರೆಸ್ ಅನ್ಬೋದು, ಕಾಂಗೈ ಅನ್ಬೋದು, ರಾಹುಲ್ರ ಕಾಂಗ್ರೆಸ್ ಅಲ್ಲ. ಇವತ್ತು ಬದಲಾಗ್ತಾ ಇದೆ. ಅದು ಬದಲಾಗೋದನ್ನ ನಾವು ಒಪ್ಪಬೇಕಾಗ್ತದೆ. ಆದರೆ ಅಲ್ಲೂ ಸಹಿತ ಈ ಸಾರಾಯಿ ನಿಷೇಧ, ಗುಟ್ಕಾ ನಿಷೇಧದ ಮಾತೇ ಇಲ್ಲಲ್ಲೇ. ಅಂಥ ಒಂದು ಹೋರಾಟವನ್ನು ಮಾಡಿದಂಥ ಮಹಿಳೆ ನಮ್ಮ ಮಧ್ಯದಿಂದ ಇವತ್ತು ಇಲ್ಲ. ಹಾಲಕ್ಕಿ ಸಮುದಾಯಕ್ಕೆ ಸೇರಿದಂಥ ಗುಡ್ಡಗಾಡಲ್ಲಿ ಜೀವಿಸಿದಂಥ ಹೆಣ್ಮಗಳ ಇವಳ ಹೋರಾಟವನ್ನು ನಾವೆಲ್ಲರೂ ಗೌರವಿಸಬೇಕಾಗಿದೆ. ಗೌರವಿಸೋದಷ್ಟೇ ಅಲ್ಲ, ಬರೀ ಗೌರವ ಬೇಡ ನಮಗೆ. ಒಂದು ಉದ್ಗಡ್ಡಿ ಬೆಳಗ್ಗೆ ಗಂಟೆ ಪಡೆದು ಅದನ್ನು ನಮಾಜ್ ಮಾಡೋದು ಬೇಕಾಗಿಲ್ಲ. ಯಾಕೆಂದರೆ ಅವ್ರಿಗೆ ಬೇಕಾದ್ರೆ ನಾವು ಅವ್ರಿಗೆ ನಡಿಬೇಕು ಅಂತ. ಗಾಂಧೀಜಿಯವರು ಫೋಟೋ ಹಾಕಿ ಪೂಜೆ ಮಾಡೋದಲ್ಲ. ಗಾಂಧೀಜಿಯವರು, ಅಂಬೇಡ್ಕರ್ ಅವರು ಇವತ್ತು ನಮ್ಮ ಸುಕ್ರಮ್ಮ ತೋರಿದ ದಾರಿಯಲ್ಲಿ ಹೋಗ್ಬೇಕಾಗಿದೆ. ಅಂದಾಗ ನಾವು ಗಾಂಧೀಜಿ, ಅಂಬೇಡ್ಕರ್, ಅದೇ ಜೊತೆ ಇವತ್ತು ಸುಕ್ರಮ್ಮನಂಥವ್ರನ್ನ ನಾವು ಗೌರವಿಸಿದಂಗೆ ಆಗ್ತದೆ. ಅದು ಬಿಟ್ಟು ಕೇವಲ ಇವತ್ತು ತೀರ್ಕೊಂಡಿದ್ದಾರಂತೆ ಅವ್ರಿಗೆ ಅಭಿನಂದನೆ ಸಲ್ಲಿಸೋದು, ಏನು ನೆನಪು ಮಾಡೋದು, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳೋದು ಇವಲ್ಲ. ನಾವು ಅವ್ರಾಗಿ ಬದುಕುವಂಥದ್ದು. ಟಿಪ್ಪು ಸುಲ್ತಾನ್ ಮಾಡಿದಂಥ ಸಾರಾಯಿ ನಿಷೇಧವನ್ನು ನಮ್ಮಲ್ಲಿ ಮೋದಿಯವ್ರು ಮಾಡಲಿ, ನಮ್ಮಲ್ಲಿ ಸಿದ್ದರಾಮಯ್ಯವ್ರು ಮಾಡಲಿ, ಆಗ ಇವರು ನಿಜವಾದ ಆಡಳಿತ. ಕೇಜ್ರಿವಾಲ್ ಚಿಕ್ಕಾಗಿ ಬರ್ತಾಯಿದ್ವಿ, ಒಳ್ಳೆ ಪ್ರೀತಿ ವ್ಯಕ್ತಿ ಇವತ್ತು ರಾಜಕೀಯದಲ್ಲಿ ಅವನು. ಆ ವ್ಯಕ್ತಿ ಅವ್ರು ಗೌರವಿಸೋದು, ಅವ್ರು ಒಳ್ಳೆ ಆಡಳಿತ ಕೊಡ್ತಾರೆ ಅಂತೇಳಿ. ಮತ್ತು ಇನ್ನೊಂದು ಒಳ್ಳೆ ಕೆಲಸ ಮಾಡಿದ್ರೆ ಏನಪ್ಪ ಅಂದರೆ ಅಟ್ಲೀಸ್ಟ್ ಉದ್ಯೋಗ ಇಲ್ಲ ಹೇಳ್ಬೋದು. ಇವತ್ತೆಲ್ಲ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಹೇಳ್ತಾ ಇದ್ದಾವೆ, ಈಗ ನಿಷ್ಕ್ರಿಯ ಜನರು ತಯಾರು ಮಾಡ್ತಾರೆ, ಪ್ಯಾರಾಸೈಟ್ಗಳು ತಯಾರು ಮಾಡ್ತಾರೆ, ಪರಾವಲಂಬಿ ಜೀವಿಗಳು ತಯಾರು ಮಾಡ್ತಾರೆ ಹೇಳ್ತಿರ್ಬೋದು. ಆದರೆ 90% ಜನರಿಗೆ ಉದ್ಯೋಗಗಳಿಲ್ಲ. ಉದ್ಯೋಗ ಸೃಷ್ಟಿ ಮಾಡೋದು ಯಾಕೆ ಸುಪ್ರೀಂ ಕೋರ್ಟ್ ಹೇಳಬಾರ್ದು, ಎಲ್ಲಿದೆ ಉದ್ಯೋಗ ಅಂತ ಕೇಳಬಾರ್ದು. ಇದು ಇವತ್ತು ನಾವು ವಿಚಾರ ಮಾಡುವಂಥ ವಿಷಯ. ಸುಪ್ರೀಂ ಕೋರ್ಟ್ ಇರಲಿ, ಹೈಕೋರ್ಟಲ್ಲಿ ಯಾರೂ ಇರಲಿ, ಉದ್ಯೋಗ ಕೊಟ್ಟರೆ ಯಾರು ಹಾಕಿ ನಿಮ್ಗೆ ಗ್ಯಾರಂಟಿ ಕೇಳ್ತಾರೆ ರೀ. ಆದರೆ ಗ್ಯಾರಂಟಿಯನ್ನು ಮತ್ತು ಲಾಭದ ಬಜೆಟನ್ನು ತೋರಿಸಿದವರು ಕೇಜ್ರಿವಾಲ್. ಇವತ್ತು ನಮ್ಮ ಸಿದ್ದರಾಮಯ್ಯ ಕೊಡ್ತಿರ್ಬೋದು, ಇಲ್ಲಂತಲ್ಲ. ಗ್ಯಾರಂಟಿಗಳು ಗೆಲ್ಲುವುದು ಕೈ ಕೊಟ್ಟಿದ್ದಾರೆ. ನಿಜವಾಗಿಯೂ ಇವತ್ತು ಲಾಭದ ಬಜೆಟ್ ತೋರಿಸ್ಬೇಕಾಯ್ತು. ಆ ಲಾಭದ ಬಜೆಟ್ ಯಾವಾಗ ಆಗ್ತದೆ ಅಂದರೆ ಈ 40% ದಂಧೆ ಅದಲ್ಲ, ದಂಧೆ ಅದು ಬಂದದಾಗ ಮಾತ್ರ ಬಜೆಟ್ ಲಾಭದ ಬರ್ತದೆ. ಅದೇನೂ ಇರಲಿ. ಇವತ್ತು ಮದ್ಯಪಾನದ ವಿರೋಧ ಹೋರಾಟ ಮಾಡಿದಂಥ ನಮ್ಮ ಸುಕ್ರಮ್ಮಗ 1999 ಜನಪದ ಶ್ರೀ ಪ್ರಶಸ್ತಿ, 2006 ನಾಡೋಜ ಪ್ರಶಸ್ತಿ,